ನಂದು ತಾತ ಅಲ್ಲ, ನಂದು ತಾತ. ಹಾಯ್ ಮಾಡ್ದಳಮ್ಮ ಅತ್ತಿ, ಹಾಯ್ ಮಾಡ್ರಿ. ಇಲ್ಲ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳಕತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ನಿನ್ನೆ ದಿನ ದಾವಣಗೆರೆ ಬಂದಿದ್ದು ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡೀನಿ, ನೋಡಿಲ್ಲ ಅಂದ್ರೆ ನೋಡಿರಿ. ಹಾಗೆ ಇವತ್ತು ನಾವು ಮನೆಗೆ ರೀಚ್ ಆದ ಕೂಡಲೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿ, ನಾನು ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಶರ್ಬತ್ ಮಾಡಿಕೊಟ್ಲು ಅಕ್ಕ, ಕುಡ್ದು ಕುಂತಿದ್ವಿ. ಹಂಗೆ ವ್ಲಾಗ್ನು ಕಂಟಿನ್ಯೂ ಮಾಡಿದ್ರೆ ಆಯ್ತಂತೇಳಿ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇಲ್ಲಿ ಮದ್ವೆಗೊಳಗೆ ಸೋಬಾನ್ ಪದ ಮತ್ತು ಈ ಪದಗಳು ಆಡ್ತಿರ್ತಾರೆ ನೋಡ್ರಿ, ಹಂಗೆಲ್ಲ ಆಡಕತ್ತಿದ್ರು. ವಿಡಿಯೋ ಮಾಡ್ಕೊ ಅಂತೇಳಿ ನಮ್ಮ ಆಂಟಿ ನಮ್ಮ ಅತ್ತೆಗಳು ಹತ್ತಿದ್ರು. ಒಂದು ಏನಾರ ಕಂಟೆಂಟ್ ಸಿಗ್ತೈತೆ ಅಂದ್ರೆ ವಿಡಿಯೋ ಮಾಡ್ಕೊ ಯೂಟ್ಯೂಬ್ಗೆ ಹಾಕು ಅಂತ ಹೇಳ್ತಾರೆ. ಖುಷಿ ಅನಿಸ್ತೈತಿ, ಸಪೋರ್ಟ್ ಮಾಡ್ತಾರಲ್ಲಪ್ಪ ಅಂಥೇಳಿ. ಸೊ ಹಂಗೆ ಇವತ್ತಿನ ವ್ಲಾಗ್ ಮಿಸ್ ಮಾಡ್ಲಾರ್ದ, ಸ್ಕಿಪ್ ಮಾಡ್ಲಾರ್ದಾಗೆ ಎಂಡ್ವರೆಗೂ ನೋಡಿರಿ. ದಯವಿಟ್ಟು ನೋಡಿದ್ರೆ ನಿಮಗೂ ಇಷ್ಟ ಆಗ್ತೈತಿ. ಹೊಸಬ್ರು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಬರ್ರಿ ವಿಡಿಯೋನ ಶುರು ಮಾಡೋಣಂತ. ನಿಜ ಹೇಳ್ಬೇಕಂದ್ರೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಎಲ್ಲನೂ ಫೋನ್ ಕೊಟ್ಬಿಟ್ಟಿದ್ದೆ ನಾನು. ನಮ್ಮ ಮಾಮನ ಮಕ್ಳ ಕೈಯಾಗ ಮತ್ತು ನಮ್ಮ ತಂಗಿ ಕೈಯಾಗ ಫೋನ್ ಕೊಟ್ಬಿಟ್ಟಿನಿ. ಅವರೇ ಒಂದಿಷ್ಟಿಷ್ಟು ವಿಡಿಯೋ ಮಾಡಿ ಕೊಟ್ಟಾರ. ಸೊ ಅದೆಲ್ಲ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತೆ ಅಂತ ಅನ್ಕೊತೀನಿ. ನಮ್ಗ ನೋಡ್ಸಿರಿ, ನಮ್ಗ ನೋಡ ಮತ್ತೆ ಇಲ್ಲಿ ಕೆಲವೊಂದು ಗ್ಲಿಮ್ಸ್ ಹಾಕಕತ್ತೀನಿ. ನಾವು ಹೋಗೋಕ್ಕಿಂತ ಮುಂಚೆನೇ ಎಲ್ಲನೂ ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ, ಆಮೇಲೆ ಈರಣ್ಣ ದೇವ್ರದಾರ ಆಂಟಿ ಮನ್ಯಾಗ, ಹಂಗಾಗಿ ಗುಗ್ಳ ಅಂತೇಳಿ ಮಾಡ್ತಿರ್ತಾರೆ. ಅದೆಲ್ಲನೂ ಆಗೈತಿ. ಪೂಜೆ ಮತ್ತು ಒಳ್ಕಲ್ ಪೂಜೆ ಅಂತ ಮಾಡ್ತಾರೆ. ಒಂದು 5 ದಿನ ಇರುವಾಗಲೇ ಇವೆಲ್ಲ ಕಾರ್ಯಕ್ರಮ ಶುರು ಆಗಿಬಿಡ್ತಾವೆ. ಬಟ್ ನಾವು ಹಿಂದಿನ ದಿನ ಹೋಗಿದ್ದಕ್ಕೆ ಈ ವಿಡಿಯೋಸ್ ಎಲ್ಲ ನಮ್ಮ ಮಾಮನ ಮಗಳು ಇಲ್ಲೆದಾಳ ಬಿಡ್ರಿ, ನಮ್ಮ ಮಾಮನ ಮಗಳು ಮಾಡಿ ಕಳಿಸ್ಯಾಳ. ಸೊ ಹಂಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಕೆಲವೊಂದು ಗೊತ್ತಾಗಬೇಕಲ್ಲ, ಎಲ್ಲ ಕಡೆಯೂ ಒಂದೇ ರೀತಿ ಪದ್ಧತಿಗಳು ಸಂಪ್ರದಾಯ ಇರಲ್ಲ. ಸೊ ಹಂಗಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮದ್ವೆದು ವ್ಲಾಗ್ ಶೇರ್ ಮಾಡಿದಾಗ ಅದೇ ಬೇರೆ ಡಿಫ್ರೆಂಟ್ ಒಂದಿಷ್ಟು ಪದ್ಧತಿಗಳದಾವೆ, ಈ ಕಡೆನೇ ಬೇರೆ. ಸೊ ಹಂಗಾಗಿ ನಿಮ್ಮ ಜೊತೆಗೆ ಎರಡೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಿಂದಿನ ದಿನ ಮಸ್ತ್ ಎಲ್ಲ ಡ್ಯಾನ್ಸು ಅದು ಇದು ಅಂತೆಲ್ಲ ಮಾಡ್ಯಾರ. ಅದೆಲ್ಲ ನಾನು ಭಾಳ ಮಿಸ್ ಮಾಡ್ಕೊಂಡಿನಿ. ಇದ್ರಾಗ ಮದುಮಗನೂ ಅದ ನೋಡ್ರಿ, ಡ್ಯಾನ್ಸ್ ಮಾಡತ್ತಾನ, ಬ್ಲೂ ಕಲರ್ ಶರ್ಟ್ ಹಾಕೊಂಡ ನೋಡ್ರಿ. ಸೊ ಆಮೇಲೆ ಫುಲ್ ಬಿಂದಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಎಷ್ಟೇ ಟೆನ್ಷನ್ ಇದ್ದರೂ ಟೆನ್ಷನ್ ಫ್ರೀ ಆಗಿಬಿಡ್ತಾರೆ ಅವ್ರ ಜೊತೆ ಬೆರೆತ್ರ. ಬಂದು ಶರ್ಬತ್ತೆಲ್ಲ ಕುಡಿದು ಕುಂತಿದ್ವಿ. ಆಮೇಲೆ ಊಟದ ಟೈಮ್ನೂ ಆಗಿತ್ತು, 2:30 ಆಗಕ್ಕೆ ಬಂದಿತ್ತು. ಹಂಗಾಗಿ ಮೇಲ್ಗಡೆನೇ ಊಟದ್ದು ಎಲ್ಲ ಅರೇಂಜ್ ಮಾಡಿದ್ರು ಮನೆಯವ್ರು ಅಷ್ಟ. ಸೊ ಹೆಂಗೂ ಮತ್ತು ಸಾಯಂಕಾಲ ಚೌಟ್ರಿಗೆ ಹೋಗೋದಿತ್ತಲ್ಲ, ಹಂಗಾಗಿ ಎಲ್ಲರೂ ಊಟಕ್ಕೆ ಕುಂತಿದ್ವಿ. ಈಗ ಸಿಕ್ಕಾಪಟ್ಟಿ ಶೆಕೆ ಇತ್ತು, ಆಮೇಲೆ ಅದ್ರ ಜೊತೆ ಮೋಡನೂ ಆಗಿತ್ತು, ಮಳೆ ಬರುವಂಥ ಇದು ಇತ್ತು. ಮಳೆನೂ ಬಂತು, ಸಿಕ್ಕಾಪಟ್ಟಿ ಜೋರು ಮಳೆ ಬಂತು. ನಾವಿನ್ನು ಊಟ ಎಲ್ಲ ಮುಗಿಸಿ ಚೌಟ್ರಿ ಕಡೆ ಹೋಗಬೇಕು. ಹೋದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಂತ.
ಇದು ನಮ್ಮ ಮಾಮ, ಇದು ನಮ್ಮ ಮಾಮ. ಇವ್ರು ಗೊತ್ತಾ ಅರ್ಪಿತಾ ಅಂತ. ಇವ್ರು ಸ್ವಾತಿ ಅಂತೆ. ಇವಳು ನಿನ್ನೆ ಸುಸ್ತಾಗ್ಬಿಟ್ಟಿದ್ದು, ಇವತ್ತು ಊಟ ಮಾಡ್ತಿದ್ದಾಳೆ, ಚೆನ್ನಾಗಿ ತಿಂತಿದ್ದಾಳೆ. ಕೆಲವೊಂದು ವೀಡಿಯೋಸ್ ಹಾಗೆ ನ್ಯಾಚುರಲ್ ಆಗಿ ಹಾಕಿನ ನಾನು, ಅವ್ರಿಗೂ ಕೂಡ ಖುಷಿ ಆಗ್ತೈತಲ್ಲ ನೋಡಿದಾಗ. ಆಮೇಲೆ ಈ ವಿಡಿಯೋ ಲೈಫ್ ಟೈಮ್ ಇರ್ತೈತೆ ರೀ. ಗ್ಯಾಲ್ರಿ ಒಳಗಾದ್ರೆ ಕೆಲವೊಂದು ಸಲ ಡಿಲೀಟ್ ಆಗಿಬಿಡ್ತಾವೆ ಅನ್ನೋ ಭಯ ಇರ್ತೈತಿ. ಬಟ್ ಯೂಟ್ಯೂಬ್ನಾಗ ಲೈಫ್ ಟೈಮ್ ನಾವಿಲ್ಲ ಅಂದ್ರೆ ಆ ವಿಡಿಯೋ ಇದೇ ಇರ್ತೈತಿ. ಸೊ ಹಂಗಾಗಿ ನಾನು ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಂಟಿ ನೋಡ್ರಿ ಎಷ್ಟು ಬ್ಯೂಸಿ ಅದಾರ ಅಂತೇಳಿ. ಯಾಕಂದ್ರೆ ಮದ್ವೆ ಮನೆ ಅಂದಮೇಲೆ ಎಷ್ಟು ಕೆಲಸ ಇರ್ತಾವೆ ಗೊತ್ತು ನಿಮ್ಗೆ. ನಾವು ಅಲ್ಲಿಂದ ಲಗೇಜ್ ತೊಗೊಂಡು ಸೀದಾ ಚೌಟ್ರಿಗೆ ಬಂದ್ವಿ. ನಾವು ಒಂದಿಷ್ಟು ಮಂದಿ ಮೊದಲೇ ಬಂದ್ವಿ, ಆಮೇಲೆ ಒಂದಿಷ್ಟು ಜನ ಬಂದ್ರೆ. ಆಲ್ರೆಡಿ ಇಲ್ಲೊಂದು ಫಂಕ್ಷನ್ ಆಗಿತ್ತು, ಅದೆಲ್ಲ ಡೆಕೋರೇಷನ್ ತೆಗೆದು ನಾವು ಹೇಳಿದ್ದ ಡೆಕೋರೇಷನ್ ಎಲ್ಲ ಇಲ್ಲಿ ಅರೇಂಜ್ ಮಾಡತ್ತಿದ್ರು. ನೋಡಿರಿ, ತಮ್ಮನ ಹೆಸರು ವರುಣ ಮತ್ತು ಹುಡುಗಿ ಹೆಸ್ರು ಬಂದು ನಳಿನ ಅಂಥೇಳಿ. ಈಗ ಇವ್ರಿಗೆ ಯಾವ ರೀತಿ ಡೆಕೋರೇಷನ್ ಬೇಕೋ ಅದೆಲ್ಲ ಮಾಡತ್ತಿದ್ರು. ಸಿಕ್ಕಾಪಟ್ಟಿ ಮಳೆ ಬಂತು ನಾವು ಬರೋದ್ಕನ. ಬಂದು ಈಗ ನಾವು ಚೌಟ್ರಿಗೆ ರೀಚ್ ಆದ್ವಿ. ಅಲ್ಲಿಂದ ರೆಡಿಯಾಗಿ ಬರ್ಲಾರ್ದ ಚಲೋ ಆಯ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಮಳೆ ಒಂದು ಹತ್ತಿ ಬಿಟ್ಟಿತ್ತಲ್ಲ. ಚೌಟ್ರಿಗೆ ಬಂದು ಇನ್ನೂ ಟೈಮ್ ಭಾಳ ಇತ್ತು ರಿಸೆಪ್ಷನ್ಗೆ. ಹಂಗಾಗಿ ಇಲ್ಲಿ ಬಂದು ರೆಡಿ ಆಗ್ಬೇಕಂತೇಳಿ ನಾವು ಎಲ್ಲ ಲಗೇಜ್ ತೊಗೊಂಡು ಈ ಕಡೆ ಬಂದ್ವಿ. ಯಾಕಂದ್ರೆ ನಾಳೆ ನಾವು ಮದ್ವೆ ಮುಗಿಸಿದ ತಕ್ಷಣ ಊರಿಗೆ ಹೊರಡಬೇಕಾಗಿತ್ತು. ಹಂಗಾಗಿ ನಾವು ಒಂದು ರೂಮ್ ಕೊಟ್ಟರು. ರೂಮ್ನಾಗ ಆರಾಮ್ ರೆಸ್ಟ್ ಮಾಡತ್ತೀವ್ರಿ. ಯಾಕಂದ್ರೆ ಸಿಕ್ಕಾಪಟ್ಟಿ ಬಸ್ನಾಗ ಟಯರ್ಡ್ ಆಗಿಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಇಲ್ಲಿ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಳತ್ತಿದ್ದೆ ನಾನು, ಯಾವ ರೀತಿ ಡೆಕೋರೇಷನ್ ಮಾಡತ್ತಾರೆ ಏನು ಅಂತೇಳಿ. ಅಲ್ಲಿ ನಿಂತಾರೆ ನೋಡ್ರಿ, ಅವರು ನನಗೆ ಆಂಟಿ ಆಗಬೇಕು. ನಮ್ಮ ಆಂಟಿ ನೆಗಣ್ಣಿ ಅಂದ್ರೆ ನಿಮ್ಮ ಕಡೆ ಓರ್ಗಿತ್ತಿ ಅಂತಿರಲ್ಲ, ನನಗೆ ಗೊತ್ತಿಲ್ಲ ಅಷ್ಟು. ಸೊ ಅವರು ಅಂದ್ರೆ ನನಗೆ ಆಂಟಿನೇ ಆಗ್ತಾರೆ. ಆಮೇಲೆ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ನಾನು. ಬಂದ ತಕ್ಷಣ ಇಲ್ಲಿ ಗಣಪತಿ ಪೂಜೆ ಎಲ್ಲ ಮಾಡಿ ಮುಂದಿನ ಕಾರ್ಯಕ್ರಮ ಶುರು ಮಾಡಿದರು. ನಾವು ಕೂಡ ರೆಡಿಯಾಗಿ ಕುಂತಿದ್ವಿ. ಇನ್ನು ಮದುಮಗಳು ರೆಡಿಯಾಗಿದ್ದಿಲ್ಲ ರಿಸೆಪ್ಷನ್ನಿಗೆ. ಸೊ ಇಲ್ಲಿ ನಮ್ಮ ಅತ್ತೆ ಅಂದ್ರೆ ನಮ್ಮ ಮಮ್ಮಿ ಸೋದರ ಮಾವನ ಮಗಳು. ಆಮೇಲೆ ಇವರು ನನ್ನ ಅಕ್ಕ ಅಂದ್ರೆ ನನ್ನ ಸೋದರ ಮಾವನ ಹೆಂಡ್ತಿ. ಹಿಂದಿರೋರು ನನ್ನ ಸ್ವಂತ ಅಕ್ಕ. ಆಮೇಲೆ ಅಮ್ಮ. ಎಷ್ಟು ಜನನಾಗುತ್ತೋ ಅಷ್ಟು ಜನನ ತೋರ್ಸೋಕೆ ಟ್ರೈ ಮಾಡ್ತೀನಿ ಇಲ್ಲಿ. ಆಮೇಲೆ ಒಂದು ಸುಮಾರು 7:30-8 ಗಂಟೆ ಆಗಿತ್ತು. ಟಿಫಿನ್ ಟೈಮ್ ಅಂದ್ರೆ ಹೆಣ್ಣಿನ ಕಡೆಯವರೆಲ್ಲ ಬಂದ್ರಲ್ಲ ಭದ್ರಾವತಿಯಿಂದ. ಸೊ ಬಂದ ಮೇಲೆ ಅವ್ರಿಗೆ ಒಂದು ಟಿಫಿನ್ ಅರೇಂಜ್ಮೆಂಟೂ ಆಗಿತ್ತು. ಟಿಫಿನ್ ಮಾಡಿ ಮತ್ತು ಈಗ ರಿಸೆಪ್ಷನ್ಗೆ ನಾವು ಹೋಗ್ಬೇಕು ಕೆಳಗೆ. ಇದು ಸ್ವಾತಿ ಅಂತೇಳಿ ನನ್ನ ತಂಗಿ ಮಗಳ ಕೈಯಾಗ ಫೋನ್ ಕೊಟ್ಟಿದ್ದೆ. ಆಕಿ ವಿಡಿಯೋ ಮಾಡ್ಯಾಳ ನೋಡ್ರಿ. ಪಾಪ ಎಲ್ಲರ ಕೈಗೂ ಸ್ವಲ್ಪ ಕೊಟ್ಟಿನಿ ನಾನು ಫೋನು. ಹಿಂಗಾಗಿ ಅವ್ರು ಹೆಂಗೆ ಮಾಡ್ಯಾರಲ್ಲ ಹಂಗೆ ಇಲ್ಲಿ ಆ್ಯಡ್ ಮಾಡತ್ತೀನಿ ನಾನು. ಶಾವ್ಗೆ ಬಾತ್ ಮಾಡಿದ್ರು. ಆಮೇಲೆ ಚಟ್ನಿ, ಪೋಡಿ ಅಂತ ಮಾಡ್ತಾರೆ. ಪೋಡಿ ಅಂದ್ರೆ ಆಲೂಗಡ್ಡೆ ಬಜ್ಜಿ. ಸೊ ಅದು ಮಾಡಿದ್ರು. ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಈಗ ಎಲ್ಲರೂ ಹುಡುಗಿ ಕಡೆಯವ್ರು ಬಂದಿದ್ದರು, ಭದ್ರಾವತಿ ಹುಡುಗಿ ಊರು. ಸೊ ಹಂಗಾಗಿ ಅಲ್ಲಿಂದ ಬಂದಿದ್ರಲ್ಲ, ಅವ್ರನ್ನ ಕರ್ಕೊಂಡು ಬರೋಕ್ಕಂತೇಳಿ ಹೋಗಿದ್ರು ಎಲ್ಲರೂ. ಸೊ ನಾನು ಹೋಗಲಿಲ್ಲ. ನಾನು ಲೆಹಂಗಾ ಹಾಕ್ಕೊಂಡಿದ್ದೆ. ಫುಲ್ಲು ಮಳೆ ಆಗಿದ್ದಕ್ಕೆ ಬೇಡ ಇಲ್ಲೇ ಕುಂತ್ರಾಯ್ತಂತ ಅಲ್ಲೇ ಕುಂತಿದ್ದೆ ನಾನು. ಅಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ದು ಇಲ್ಲಿ ಆ್ಯಡ್ ಮಾಡತ್ತೀನಿ ನೋಡಿರಿ. ಫೈನಲಿ ಹುಡುಗಿ ಕೂಡ ರೀಚ್ ಆದ್ಲು ಚೌಟ್ರಿಗೆ. ನೀವು ಕೂಡ ನವ ದಂಪತಿಗಳಿಗೆ ಹಾರೈಸ್ರಿ. ನಾಳಿನ ವಿಡಿಯೋದಲ್ಲಿ ನಿಮ್ಗೆ ಮದ್ವೆ ವ್ಲಾಗ್ ಬರ್ತೈತಿ, ಅರಿಶಿಣದ ಶಾಸ್ತ್ರ ಬರ್ತೈತಿ. ಇಲ್ಲಿ ಒಬ್ಬರು ನನ್ನ ಥರನೇ ಡ್ರೆಸ್ ಹಾಕ್ಕೊಂಡಿದ್ದು ವಿಡಿಯೋದಾಗ ಬಂದಿತ್ತು. ಬಟ್ ಯಾರನ್ನು ನನಗೆ ಗೊತ್ತಾಗವಲ್ದದು. ಆಮೇಲೆ ನಾವು ಕೂಡ ನಮ್ಮ ಫ್ಯಾಮಿಲಿ ಏನೈತಲ್ಲ ನಾವು ಫೋಟೋ ತೊಗೊಳಕ್ಕಂತೇಳಿ ಸ್ಟೇಜ್ ಮ್ಯಾಗ ಬಂದ್ವಿ. ಸುಮಾರು 4-5 ಸಲ ಫೋಟೋ ತೆಗೆಸ್ಕೊಂಡಿವಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಒಬ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗೋದು, ಮತ್ತು ಇನ್ನೊಬ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗೋದು. ಈ ರೀತಿ ಮದ್ವೆ ಮತ್ತು ಈ ರೀತಿ ಫಂಕ್ಷನ್ಸ್ ಇದ್ರಂತೂ ಫೋಟೋ ಅದೆಲ್ಲ ಒಂದು ಮೆಮೊರಿ ಅಲ್ರಿ. ಲೈಫ್ ಟೈಮ್ ನೆನಪಿರ್ತಾವೆ. ಈ ಒಂದು ಮೂಮೆಂಟ್ ರಿಟರ್ನ್ ಸಿಗಲ್ಲ. ಸೊ ಹಂಗಾಗಿ ಇಲ್ಲಿ ಭವಾನಿ ಅಂತ ನನ್ನ ತಂಗಿ, ಆಮೇಲೆ ಅವ್ರ ಬಾಜು ಇರೋರು ಅವ್ರ ಮಮ್ಮಿ ನನಗೆ ಆಂಟಿ ಆಗಬೇಕು. ಅಂದ್ರೆ ನನ್ನ ಆಂಟಿ ನೆಗೆಣ್ಣಿ ಮಗಳು. ಇಲ್ಲಿನ ತೋರ್ಸಾತೀನಿ ನೋಡ್ರಿ ನಾನು. ನಯನ ಅಂತೇಳಿ ಇವರು ನಮ್ಮ ಚಿಕ್ಕಪ್ಪನ ಮಗಳಾಗಬೇಕು. ಅಂದ್ರೆ ನಮ್ಮ ಆಂಟಿ ಅದಾರಲ್ಲ, ನಮ್ಮ ಚಿಕ್ಕಮ್ಮ ಅವರ ಮೈದ್ನನ ಮಗಳು ನಯನ ಅಂತ. ನಿಜ ಹೇಳ್ಬೇಕಂದ್ರೆ ರಜೆಗೆ ಹೋದಾಗ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ಅದೆಲ್ಲ ರಿಟರ್ನ್ ಬರ್ದೇ ಮಾತಾಡ್ಕೊತ ಇದ್ವಿ ನಮ್ಮ ಆಂಟಿ ನಾನು. ಅದೆಲ್ಲ ಮೂಮೆಂಟ್ ಮತ್ತೆ ನಮಗೆ ಬರಲ್ಲ. ಸಿಕ್ಕ ಟೈಮ್ನಾಗ ನಾವು ಎಂಜಾಯ್ ಮಾಡಬೇಕು ಅಂತ ಹೇಳತ್ತಿದ್ರು ನಮ್ಮ ಆಂಟಿ ಅವರು. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್, ಆಮೇಲೆ ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿ ಬಂದಿದ್ದೆ ಎಲ್ಲನೂ ಡಿಸ್ಕಷನ್ ಮಾಡತ್ತಿದ್ಲು ನಯನ.
ಮಾತಾಡ್ಕೊತ ನಿಂತಿದ್ವಿ. ಭವಾನಿ ನನ್ನ ತಂಗಿ ವಿಡಿಯೋ ಮಾಡಿದ್ದಿದ್ದು. ಫ್ರೆಂಡ್ಸ್ ನಾನೀಗ ಈ ಕ್ಲಿಪ್ಸ್ ಮತ್ತೆ ಏನಾದರೂ ಕಾಪಿರೈಟ್ ಕ್ಲೈಮ್ ಬಂದ್ರೆ ಈ ವಿಡಿಯೋನ ಎಡಿಟ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ಮೂವಿ ಸಾಂಗ್ಸ್ ಬಂದ್ರೆ ಭಾಳ ಡೇಂಜರ್ ಅಂತಲೇ ಹೇಳ್ಬೋದು, ಕಾಪಿರೈಟ್ ಕ್ಲೈಮ್ ಬಂದುಬಿಡ್ತೈತಿ. ಸೊ ಹಂಗಾಗಿ ಒಂದು ಸ್ವಲ್ಪ ಭಯ ನನಗೆ, ಹಂಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಮಾಡಿನ ಅಷ್ಟೆ. ಮತ್ತು ನಾವು ಫೋಟೋ ತೆಗೆಸ್ಕೊಂಡು ಕೆಳಗಿಳಿದಿದ್ವಿ. ನಮ್ಮ ಕಾಕ ಅಂದ್ರೆ ಚಿಕ್ಕಪ್ಪ, ನಮ್ಮ ಮಮ್ಮಿ ಸೋದರಮ್ಮನ ಮಗ, ಇವ್ರು ಲಾಸ್ಟ್ನೇದವ್ರು. ಮತ್ತೆ ಎಲ್ಲರೂ ಫೋಟೋ ತೊಗೊಳ್ಳೋಣ ಬರ್ರಿ ಅಂತೇಳಿ ಇದು ಮಾಡಿದ್ರು. ಹಂಗಾಗಿ ಮತ್ತೆ ನಾವು ಸ್ಟೇಜ್ ಮ್ಯಾಗೆ ಹೋದ್ವಿ. ನಮ್ಮ ಆಂಟಿ ಅದಾರ ನೋಡ್ರಿ, ನಮ್ಮ ಮಮ್ಮಿ ತಂಗಿ, ಅವ್ರ ಮಗಂದ ಮದ್ವೆ. ನಿಮ್ಗೆ ಒಂದಿಷ್ಟು ನಾಳೆ ಕ್ಲಿಪ್ಸ್ ಹಾಕ್ತೀನಿ, ಅದ್ರಾಗ ಎಲ್ಲರದ್ದು ಪರಿಚಯ ಆಗ್ತೈತಿ ನೋಡ್ರಿ. ನನ್ನ ಬಾಜು ಅದಾರಲ್ಲ ಅವರ ನಮ್ಮ ಆಂಟಿ. ಸೊ ಮತ್ತೆಲ್ಲರೂ ಹೋದ್ವಿ. ಎಲ್ರಿಗೂ ಕರೆದು ನಮ್ಮ ಕಾಕ ಬರಲೇ ಇಲ್ಲ, ಕೆಳಗೆ ನಿಂತಿದ್ರು. ಮತ್ತು ಅವ್ರನ್ನೂ ನಾವು ಕರೆದು ನಮ್ಮ ಆಂಟಿ ಕಡೆ ಕಳಿಸಿದ್ವಿ, ನಿಂದ್ರಿ ಅಲ್ಲಿ ಹೋಗಿ ಅಂತೇಳಿ. ಎಷ್ಟು ಖುಷಿ ಇರ್ತೈತಿ ಗೊತ್ತೇನ್ರಿ. ಅದ್ರಾಗ ನಾವು ಸೇರೋದು ಅಪರೂಪ ಅಂದ್ರೆ ಅಪರೂಪ. ಸಣ್ಣ ಪುಟ್ಟ ಫಂಕ್ಷನ್ಗೆ ಅಂದ್ರೆ ನಾವು ಎಲ್ಲರೂ ಸೇರಲ್ಲಲ್ಲ. ಸೊ ಮದ್ವೆ ಅದಿತ್ತಂದ್ರೆ ಎಲ್ಲರೂ ಹೋಗಿರ್ತೀವಿ, ಅದೊಂದು ಮಜಾನೇ ಬೇರೆ ಇರ್ತೈತಿ. ಆಮೇಲೆ ಎಲ್ಲರೂ ಒಂಥರ ಚೈನ್ ಇದ್ದಂಗೆ ನಮ್ಮ ಬಾಂಡಿಂಗ್ ರಿಲೇಷನ್. ಹೆಂಗಂದ್ರೆ ಮನೆಯೊಳಗೆ ಜಾಸ್ತಿ ನಾವು ಹೆಣ್ಣು ಗಂಡು ತೊಗೊಂಡಿರೋದ್ರಿಂದ ಬಾಂಡಿಂಗ್ ಜಾಸ್ತಿ ಐತಿ. ಹೊರಗಿನವ್ರು ಅನ್ನೋ ಫೀಲ್ ಬರೋದೇ ಇಲ್ಲ, ನಾವೇ ಸಿಕ್ಕಾಪಟ್ಟೆ ಜನ ಇರ್ತೀವಿ. ಸೊ ಅದು ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು ಎಲ್ಲರೂ ಸೇರಿದಾಗ. ಈಗ ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಒಂದೇ ಊರಾಗ ಇರ್ತಾರೆ ಇವರೆಲ್ಲರೂ, ನಮ್ಮ ಚಿಕ್ಕಪ್ಪ ಆಂಟಿ ನಮ್ಮ ಮಮ್ಮಿಯವರು ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಇರ್ತೈತಿ, ಒಂದೇ ಊರಾಗ ಇರ್ತೈತಿ. ಅಂದ್ರೂ ಅಪರೂಪಕ್ಕೆ ಸಿಗ್ತಿರ್ತಾರೆ. ಎಲ್ಲೇ ಒಟ್ಟು ಸಿಕ್ಕರೂ ಮಾತ್ರ ಕಡಿಮೆ ಇರಲ್ಲ ನೋಡ್ರಿ, ಮಾತಾಡ್ಕೊತ ಕುಂತ್ಬಿಡ್ತಾರೆ. ಹಾಗೆ ಒಂದು ಕ್ಲಿಪ್ಸ್ ತೊಗೊಂಡೆ ನಾನು. ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ ಅದಾರಲ್ಲ, ಅವರು ಸಾಹಿತಿಗಳು, ವಚನಕಾರರು ಮತ್ತು ಜಾನಪದ ಗೀತೆ, ಮೂವಿ ಸಾಂಗ್ಸ್ ಮಸ್ತ್ ಆಡ್ತಾರೆ. ನಿಮ್ಮ ಜೊತೆಗೆ ನಾನು ಊರಿಗೆ ಏನಾರು ಹೋದ್ನಿ ಅಂದ್ರೆ ಆ ಟೈಮ್ಸ್ ಕೂಡಿ ಬಂತಂದ್ರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಇಲ್ಲಿ ನಮ್ಮ ಆಂಟಿದು ನಮ್ಮ ಕಾಕಂದು ಫೋಟೋಶೂಟ್ ನಡೆದೈತಿ. ಮಸ್ತ್ ಫೋಟೋ ತೆಗೆಸಾತ್ತಿದ್ರು. ಆಮೇಲೆ ನಾನು ಇರಲಿಲ್ಲ ಇಲ್ಲಿ, ಗಿಫ್ಟ್ ಕೊಟ್ರು ಅಂತ ನಮ್ಮ ಆಂಟಿ ನನ್ನ ತಮ್ಮನ ಹೆಂಡ್ತಿಗೆ ಈ ಬ್ಯೂಟಿಫುಲ್ ಆದ ಒಂದು ಫೋಟೋ ಫ್ರೇಮ್ ಮಾಡಿಸಿ ಕೊಟ್ರಂತ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ಇನ್ನು 10:30 ಆಗಿತ್ತು, ಊಟಕ್ಕೆ ಅಂತೇಳಿ ಬಂದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಹಂಗಾಗಿ ಏನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಊಟಕ್ಕೂ ನನ್ನ ಫೇವ್ರೇಟ್ ಇತ್ತು, ಸಿಂಪಲ್ ಆದರೂ ಪರವಾಗಿಲ್ಲ, ಭಾರಿ ಟೇಸ್ಟ್ ಆಗಿತ್ತು. ನನ್ನ ಫೇವ್ರೇಟ್ ಅಂದ್ರೆ ಇದೇನು ಪನ್ನೀರ್ ಇತ್ತು. ಆಮೇಲೆ ತಂದೂರಿ ರೊಟ್ಟಿ ಇತ್ತು, ಶಾವಿಗೆ ಪಾಯಸ, ಆಮೇಲೆ ಏನಪ್ಪ ಈ ಶೇಂಗಾದ ಕೋಸಂಬರಿ ಮಾಡಿದ್ರು. ಮಸ್ತ್ ಯೂನಿಕ್ ಅನ್ನಿಸ್ತಾರೆ, ಅದು ರೆಸಿಪಿ ಮಾತ್ರ ಯೂನಿಕ್ ಅನ್ನಿಸ್ತು. ನಾವೀಗ ಶೇಂಗಾ ಹುರಿದು ಒಂಥರ ಬೇಳೆ ಥರ ಮಾಡಿ ಸ್ನ್ಯಾಕ್ಸ್ ಮಾಡ್ತೀವಿ ನೋಡ್ರಿ, ಕ್ಯಾರೆಟ್ ಎಲ್ಲ ಹಾಕಿ, ಆ ರೀತಿಯಾಗಿತ್ತು. ಕೊನೆಯದಾಗಿ ಐಸ್ ಕ್ರೀಮ್ ತಿಂದು ಕೆಳಗೆ ಬಂದ್ವಿ. ಈಗ ಆಮೇಲೆ ನಿದ್ದೆನೇ ಬರಲಿಲ್ಲ, ಎಷ್ಟೇ ಟಯರ್ಡ್ ಆದ್ರೂ. ಮಗಳ ಜೊತೆ ಹಂಗೆ ಹರಟೆ ಹೊಡ್ಕೊಂತ ಕುಂತಿದ್ವಿ. ಆಕೆ ಒಬ್ಬೇಕಿದ್ರೆ ಸಾಕು, ಒಂದು 10 ಜನ 100 ಜನ ಇದ್ದಷ್ಟು ಫೀಲ್ ಕೊಡ್ತೈತೆ ನನಗೆ. ಆಕೆ ಸ್ಪೆಷಲ್ ನನಗೆ. ಹಂಗಾಗಿ ಪ್ರತಿಯೊಂದು ಮೂಮೆಂಟು ಆಕಿನ ಜೊತೆ ಇರೋ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಲೈಫ್ ಟೈಮ್ ನನಗೆ ಆ ಮೆಮೊರೀಸ್ ಬೇಕಂತೇಳಿ. ಸೊ ನಾನಿಲ್ಲ ಅಂದರೂ ನನ್ನ ಯೂಟ್ಯೂಬ್ ಚಾನಲ್ನಾಗ ಆ ವಿಡಿಯೋಸ್ ಇರ್ತಾವಲ್ಲ, ಅದಕ್ಕೆ ನಾನು ಆಕಿನ ಜೊತೆ ಪ್ರತಿಯೊಂದು ವಿಡಿಯೋ ಮಾಡ್ಕೊತೀನಿ. ಸೊ ಈಗ ಮಲಗೋ ಟೈಮ, ಟಯರ್ಡ್ ಆಗಿತ್ತು ಅಂದರೂ ನಿದ್ದೆ ಬಂದಿಲ್ಲ. ಆಮೇಲೆ ಮೆಹಂದಿ ಒಂದು ಹಾಕ್ಸ್ಕೋಬೇಕಾಗಿತ್ತು.
ನಮ್ಮ ಮಾಮನ ಮಗಳು ಆಗ್ತೀನಿ ಅಂತ ಹೇಳಿದ್ಲು, ಹಂಗಾಗಿ ವೇಟ್ ಮಾಡತ್ತಿದ್ದೆ. ಸೊ ಮೆಹಂದಿ ಹಾಕಿದ್ಮ್ಯಾಗ ತೋರಿಸ್ತೀನಿ ಅಂತ. ಇವತ್ತಿನ ಈ ಒಂದು ವ್ಲಾಗ್ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಾಳೆ ಸೂಪರ್ ಆಗಿರೋ ವ್ಲಾಗ್ ಬರೋದೈತಿ, ಮಿಸ್ ಮಾಡಿದೆ ನೋಡಿರಿ. ಸಿಗೋಣಂತ ಮುಂದಿನ ಒಂದು ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.